ಮ್ಯಾಮ್, ಶ್ರೀಧರ್ ಸರ್ ಜೊತೆ ಒಟ್ಟಿಗೆ ಕೆಲಸ ಮಾಡಿದ್ರಿ, ಅವ್ರಿಲ್ಲ ಅನ್ನುವಂತಹ ನೋವು ದುಃಖ ನಿಮ್ಗೆ ಎಷ್ಟು ಕಾಡುತ್ತೆ ಈ ಕ್ಷಣ? ಯಾಕಂದ್ರೆ ಅವ್ರನ್ನ ನೋಡೋದಕ್ಕೆ ಕೂಡ ಬಂದಿದ್ದೀರಾ. ನಾವು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅವ್ರನ್ನ ನೋಡೋಕ್ಕೆ. ಅವ್ರ ದೇಹನ ತಗೊಂಡು ಹೋಗ್ತಿದ್ದಾರೆ. ಹೌದು, 6 ವರ್ಷ ಕೆಲಸ ಮಾಡಿದ್ದೀವಿ. ನಿಜವಾಗ್ಲೂ ನೋವಾಗುತ್ತೆ. ಏನಂದ್ರೆ ಈ ಚಿಕ್ಕ ವಯಸ್ಸಿಗೆ ಇಷ್ಟು ಬೇಗ ಹೋಗ್ಬಾರ್ದಿತ್ತು ಸರ್ ನಮ್ಮನ್ನೆಲ್ಲ ಬಿಟ್ಟು. ಅದೇ ಏನು ಮಾತಾಡೋಕೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ನೆಮ್ಮದಿಯಾಗಿರಲಿ ಅವ್ರ ಇನ್ಮೇಲೆ ಅಂತ ಹೇಳಿ ಕೇಳ್ಕೊತೀನಿ. ತುಂಬ ಚಿಕ್ಕ ವಯಸ್ಸಿಂದ ತುಂಬ ನೋವು ಅನುಭವಿಸಿದ್ದಾರೆ. ಇನ್ಮೇಲೆ ಅವ್ರು ಸ್ವಲ್ಪ ಆರಾಮಾಗಿರ್ಲಿ, ದೇವರವ್ರನ್ನ ಚೆನ್ನಾಗಿಟ್ಟಿರ್ಲಿ. ಅವನ ಹತ್ರನೇ ಕರ್ಕೊಂಡಿದ್ದಾನೆ, ಚೆನ್ನಾಗೇ ಇಟ್ಕೋತಾನೆ ಸರ್. ಚೆನ್ನಾಗಿರ್ಲಿ, ಖುಷಿ ನೆಮ್ಮದಿಯಾಗಿರ್ಲಿ ಅಲ್ಲಿ ಅಷ್ಟೇ. ಮ್ಯಾಮ್, ತುಂಬಾ ಕಣ್ಣೀರ್ ಹಾಕ್ದಂತವ್ರು ಅಲ್ಲಿ ನಾವು ನೋಡಿದ್ವಿ ಸ್ಪಾಟ್ ಅಲ್ಲಿ. ತುಂಬಾ ಬೆರಳಿಕೆ ಎಷ್ಟು ಜನ ಕಲಾವಿದ್ರು ಮಾತ್ರ ಬಂದಿದ್ದಾರೆ. ಅವರೊಟ್ಟಿಗೆ ನೀವು ಮೆಮೊರೀಸ್ ಅಂತ ಇದ್ರೆ ಕೊನೆ ಮಾತು ಯಾವ್ದಾಗಿತ್ತು ಅವ್ರು ನಿಮ್ ಜೊತೆ ಆಡದಂತದ್ದು ಅಂತ? ಅಂದ್ರೆ ಅವ್ರಿಗೆ ಮೊಸರನ್ನ ತಿನ್ಬೇಕನ್ನಿಸ್ತಿದೆ ಸೀತಮ್ಮ ಅಂತಿದ್ರು. ಅವರು ಸ್ವಲ್ಪ ನಾಲ್ಗೆ ರುಚಿ ಅವ್ರಿಗೆ. ಅಂದ್ರೆ ಅವರು ತುಂಬಾ ಒಳ್ಳೆ ಅಡಿಗೆ ಮಾಡ್ತಿದ್ರು ಅವರು. ಹಾಗಾಗಿ ಅವ್ರಿಗೆ ಕೊನೆ ತನಕ ಅವ್ರಿಗೆ ಚೆನ್ನಾಗಿರೋದನ್ನ ತಿನ್ಬೇಕು ನಾನು ಅನ್ನೋ ಆಸೆ ಇತ್ತು. ಬಟ್ ಅವ್ರ ಹೆಲ್ತ್ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅವ್ರು ಹೇಳಿದ ಒಂದೇ ಮಾತೇನಂದ್ರೆ, ಲಾಸ್ಟಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಷ್ಟೇ, ಏನಿಲ್ಲ. ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಯಾವಾಗ ದೂರ ಆದ್ರು, ಯಾಕೆ ಏನು ಅನ್ನೋಂಥದ್ದು? ಯಾಕಂದ್ರೆ ತುಂಬಾ ಮೀಡಿಯಾಗಳಿಗೆ ಅವರು ಇಂಟರ್ವ್ಯೂಸ್ ಕೊಡ್ತಾ ಇದ್ರು. ನೀವು ಕಂಡಂತೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಸ್ವಲ್ಪ ಮಾನಸಿಕ ಆಗಿದ್ರು, ಬಟ್ ಅದನ್ನ ಯೋಚನೆ ಮಾಡ್ತಾ ಇದ್ರು ಅನ್ನೋಂಥ ವಿಚಾರಕ್ಕೆಲ್ಲ ನಾನು ಹೇಳಲ್ಲ. ಆಮೇಲೆ ಹೋದ್ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು ನಾವು. ಆಮೇಲೆ ಇರೋರ್ಗೆ ನಾವು ತೊಂದರೆನೂ ಕೊಡಬಾರ್ದು. ಇದೆರಡೂ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹೋದವ್ರ ಬಗ್ಗೆ ನೆಗೆಟಿವ್ ಬೇಡ, ಇರೋರ್ಗೆ ಹಿಂಸೆ ಕೊಡೋದು ಬೇಡ. ಅವ್ರವ್ರ ಜೀವನ ಅವ್ರವ್ರ ಇದು ಅಷ್ಟೇನೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಓಕೆ, ಥ್ಯಾಂಕ್ ಯು.